ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೊಮೋ ರಿಲೀಸ್ ಆಗಿದೆ. ಆ ಪ್ರೊಮೋ ಏನು ಹೇಳುತ್ತೆ, ಏನು ತೋರಿಸಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲು ಒಂದು ವಿಷಯ ಹೇಳಬೇಕು, ಈ ಸೀಸನ್ ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಈಗ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಬರ್ತಾ ಇದೆ. ಈ ಸಲ ಮಕ್ಕಳು ಭಾಗವಹಿಸ್ತಾರೆ. ನಮ್ಮ ತರನೇ ಚಿಕ್ಕ ಮಗುಗಳು, ತಮಾಷೆ, ಎಮೋಷನಲ್ ಫನ್ ಎಲ್ಲವೂ ಇರ್ತದೆ ಅನ್ಸುತ್ತೆ. ಈ ಪ್ರೊಮೋದಲ್ಲಿ ಬಂದಿರುವ ಡೈಲಾಗ್ಸ್ ನೋಡಿದ್ರೆ ಒಂದೊಂದು ಮಾತು ಒಂದೊಂದು ಅರ್ಥ ಕೊಡ್ತೀವಿ. ಗಿಲ್ಲಿ ಅವರ ಡೈಲಾಗ್ ಇದ್ದೇ ಇದೆ. ಅದರಲ್ಲೂ ರಘುವಣ್ಣ ಬಗ್ಗೆ ಬಂದಿರುವ ಮಾತುಗಳು ಜನರಿಗೆ ಕುತೂಹಲ ಜಾಸ್ತಿ ಮಾಡ್ತಿದೆ. ಇದು ಪೂರ್ತಿ ಪ್ರಮೋಷನ್ಗೋಸ್ಕರ ಬಂದಿರುವ ಪ್ರೋಮೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮುಗಿದ ತಕ್ಷಣ ಗಿಚ್ಚಿ ಜೂನಿಯರ್ ಶುರು ಆಗ್ತಾ ಇದೆ. ಅದಕ್ಕೆ ಕನೆಕ್ಷನ್ ಕೊಡೋ ರೀತಿ ಪ್ರೋಮೋ ಮಾಡಲಾಗಿದೆ. ಗಿಲ್ಲಿ ಅವರ ಒಂದು ಚಿಕ್ಕ ಮಗು ಜೊತೆ ಬಂದಿದ್ರೆ ಜನರಿಗೆ ಫನ್ ಆಗಿ ಅನಿಸ್ತಿತ್ತು ಅನ್ನೋ ಫೀಲಿಂಗ್ ಇದೆ. ಬಿಗ್ ಬಾಸ್ ಮುಗಿದ ಮೇಲೆ ಆ ಶೋನಲ್ಲಿ ಅವರನ್ನ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಅಲ್ಲಿ ಏನು ಮಾಡ್ತಾರೆ, ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಇದಾದ್ಮೇಲೆ ರಕ್ಷಿತಾ ಅವರಿಗೆ ಕೇಳಿದ ಪ್ರಶ್ನೆ ಮತ್ತು ಅವರು ಕೊಟ್ಟ ಉತ್ತರ ಅದು ತುಂಬಾ ಡಿಫ್ರೆಂಟ್ ಆಗಿತ್ತು. ಆದರೆ ಮನಸ್ಸಲ್ಲಿದ್ದ ಫೀಲಿಂಗ್ಸ್ ಸರಿಯಾಗಿ ಹೊರಗೆ ಬಂದಂತೆ ಅಂತ ಅನ್ಸಿರುತ್ತೆ. ಆ ಭಾಗ ಚೆನ್ನಾಗಿತ್ತು. ಇನ್ನು ರಘುವಣ್ಣ ಬಗ್ಗೆ ಮಾತಾಡೋದಾದ್ರೆ, ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಮತ್ತು ರಘುವಣ್ಣ ಇವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಜಗಳ ಇದೆ, ಫೈಟ್ ಇದೆ, ಅದರ ಜೊತೆಗೆ ಫನ್ ಮತ್ತು ಕ್ಯೂಟ್ ಮೂಮೆಂಟ್ಸ್ ಕೂಡ ಇವೆ. ಅವರ ಮಧ್ಯೆ ನಡೆದ ವಿಷಯಗಳು ಈ ಸೀಸನ್ಗೆ ಪ್ಲಸ್ ಆಗಿವೆ. ಒಳ್ಳೆ ರೀತಿ ಎಲ್ಲವೂ ಮುಗಿದೋದ್ರೆ ನೋಡಿದ್ರೆ ಖುಷಿ ಅನಿಸುತ್ತೆ. ಆದರೆ ಒಂದು ಕಡೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಯಾಕಂದ್ರೆ ಲೈವ್ ಆ್ಯಂಡ್ ಮಾಡಿರೋದು. ಇನ್ನು ವಿಷಯ ಗಮನಿಸಿದ್ರೆ ಈ ವಾರ ಫಿನಾಲೆ ವೀಕ್ ಅಂತ ಅನ್ಸೋದಿಲ್ಲ. ಇಷ್ಟು ಚೆನ್ನಾಗಿ ಮಾಡಬಹುದಿತ್ತು. ಯಾಕೋ ಟೀಮ್ ಕಡೆಯಿಂದ ಅಷ್ಟು ಎಫರ್ಟ್ ಕಾಣಿಸ್ತಿಲ್ಲ ಅಂತ ಅನಿಸ್ತದೆ. ಪೂರ್ತಿ ಸೀಸನ್ ಅಲ್ಲಿ ಪ್ರಮೋಷನ್ ಮತ್ತು ಸ್ಪರ್ಶ ಟಾಸ್ಕ್ಗಳು ತುಂಬಾ ಜಾಸ್ತಿ. ಈ ಫಿನಾಲೆ ವೀಕ್ ನಾನು ಮೂವಿ ಅಥವಾ ಸೀರಿಯಲ್ ಪ್ರಮೋಷನ್ಗೆ ಬಳಸಿರೋ ತರ ಇದೆ. ಅದು ಸ್ವಲ್ಪ ನಾಟ್ ಓಕೆ ಅನಿಸ್ತು. ಫಿನಾಲ್ ವೀಕ್ ಅನ್ನೋ ಫೀಲ್ ಬರಬೇಕಿತ್ತು. ಮೆಮೊರೇಬಲ್ ಆಗಿ ಮಾಡಬಹುದಿತ್ತು. ಆದರೆ ಈಗ ನೋಡಿದ್ರೆ ಬೇಗ ಮುಗಿಸಿ ಬಿಡೋಣ ಅನ್ನೋ ರೀತಿ ಇದೆ. ಲೈವ್ ಕ್ಲಿಪ್ಗಳಲ್ಲಿ ಎಷ್ಟೋ ತಮಾಷೆ ಒಳ್ಳೆ ಮೂಮೆಂಟ್ಸ್ ಇರುತ್ತವೆ. ಅವನ್ನೆಲ್ಲ ಕಟ್ ಮಾಡಿ ಯಾವುದೋ ಒಂದು ಸೀನ್ ಹಾಕಿ ಎಪಿಸೋಡ್ ಎಂಡ್ ಮಾಡ್ತಿದ್ದಾರೆ. ಅದರಿಂದ ಕೆಲವೊಮ್ಮೆ ಕ್ಲಾರಿಟಿ ಕೂಡ ಇರೋದಿಲ್ಲ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಫಿನಾಲೆ ವೀಕ್ ಇನ್ನಷ್ಟು ಎಫರ್ಟ್ ಬೇಕಾಗಿತ್ತು. ನಿಮಗೆ ಈ ಬಗ್ಗೆ ಹೇಗೆ ಅನಿಸ್ತು? ಟೀಮ್ ಇನ್ ಬೆಟರ್ ಆಗಿ ವರ್ಕ್ ಮಾಡಬಹುದಿತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.